ಹಾಯ್ ಫ್ರೆಂಡ್ಸ್, ಇವತ್ತು ಶ್ರಾವಣ ಶನಿವಾರ, ಮೊದಲ ಶ್ರಾವಣ ಶನಿವಾರ. ಇವತ್ತು ನಮ್ಮ ರಿತಮ್ಮಂಗೆ ನಾವು ಮುಡಿ ಕೊಡಬೇಕು ಅಂತ ಮನೆ ದೇವ್ರಿಗೆ ಅಂದ್ಕೊಂಡಿದ್ವಿ. ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರು ಟೈಮ್ ಆಗೇ ಹೋಗ್ಬಿಡ್ತು. ಬಸ್ಸಿಗೆ ಲೇಟ್ ಆಯಿತು ಅಂತೇಳಿ ತಿಂಡಿನೂ ಸರಿಯಾಗಿ ತಿಂದಲೇ ಬರ್ದ ತಿನ್ಕೊಂಡು ಬಸ್ಸಿಗೆ ರೆಡಿಯಾಗಿ ಹೋಗಿ ನಿಂತ್ವಿ. ಬಸ್ಸೇ ಇವತ್ತು ಅರ್ಧ ಗಂಟೆ ಲೇಟ್. ಕೊನೆಗೂ ಬಸ್ ಬಂತು. ಬಸ್ಸಲ್ಲಂತೂ ನಮ್ಮ ರಿತಮ್ಮ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ತುಂಬ ಎಂಜಾಯ್ ಮಾಡಿದ್ಲು. ಅಕ್ಕಪಕ್ಕದವ್ರಿಗೆಲ್ಲ ನಗಿಸ್ಕೊಂಡು ಎಲ್ಲರೂ ಕೇಳೋದು ಎಷ್ಟು ವರ್ಷ ಅಂತ ಹೇಳಿ ಕೊನೆಗೆ ಮಲ್ಕೊಂಡ್ಬಿಟ್ಲು. ಕೊನೆಗೆ ಅಷ್ಟೇ ಅವಳು ಆಟ ಆಡೋದು ಮಲ್ಕೊಳ್ಳೋದು. ಕೊನೆಗೆ ಹೋದ್ವಿ. 1 ಗಂಟೆ ಆಗೋಗಿತ್ತು ನಾವು ಬೇಲೂರು ತಲುಪೋ ಅಷ್ಟೊತ್ತಿಗೆ. ಅಲ್ಲಿ ಹೋಗಿ ಕಲ್ಯಾಣಿಲಿ ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಬಂದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಮ್ಮ ರಿತು, ನನ್ನ ಹೆಂಡತಿ ಅಶ್ವಿನಿ ಅಂತೂ ತುಂಬ ಚೆನ್ನಾಗೇ ಎಂಜಾಯ್ ಮಾಡಿದ್ರು. ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇವತ್ತು ಮೊದಲ ಶ್ರಾವಣ ಶನಿವಾರ ಅಂತ ಹೇಳಿ ತುಂಬ ಖುಷಿಯಾಯಿತು. ಒಳ್ಳೆಯ ಆಶೀರ್ವಾದನೂ ಸಿಕ್ತು ರಿತುಗೆ. ಹಾಗೆ ನೋಡ್ಕೊತ ಸಂಜೆ ಒಂದು 5:30-6 ಗಂಟೆ ಹಿಂಗೆ ಅಲ್ಲಿ ಬಿಟ್ವಿ. ರಾತ್ರಿ 9:30-10 ಗಂಟೆಗೆ ನಾವು ಮತ್ತೆ ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ಶ್ರಾವಣ ಶನಿವಾರ, ಮೊದಲ ಶ್ರಾವಣ ಶನಿವಾರ. ಇವತ್ತು ನಮ್ಮ ರಿತಮ್ಮಂಗೆ ನಾವು ಮುಡಿ ಕೊಡಬೇಕು ಅಂತ ಮನೆ ದೇವ್ರಿಗೆ ಅಂದ್ಕೊಂಡಿದ್ವಿ. ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರು ಟೈಮ್ ಆಗೇ ಹೋಗ್ಬಿಡ್ತು. ಬಸ್ಸಿಗೆ ಲೇಟ್ ಆಯಿತು ಅಂತೇಳಿ ತಿಂಡಿನೂ ಸರಿಯಾಗಿ ತಿಂದಲೇ ಬರ್ದ ತಿನ್ಕೊಂಡು ಬಸ್ಸಿಗೆ ರೆಡಿಯಾಗಿ ಹೋಗಿ ನಿಂತ್ವಿ. ಬಸ್ಸೇ ಇವತ್ತು ಅರ್ಧ ಗಂಟೆ ಲೇಟ್. ಕೊನೆಗೂ ಬಸ್ ಬಂತು. ಬಸ್ಸಲ್ಲಂತೂ ನಮ್ಮ ರಿತಮ್ಮ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ತುಂಬ ಎಂಜಾಯ್ ಮಾಡಿದ್ಲು. ಅಕ್ಕಪಕ್ಕದವ್ರಿಗೆಲ್ಲ ನಗಿಸ್ಕೊಂಡು ಎಲ್ಲರೂ ಕೇಳೋದು ಎಷ್ಟು ವರ್ಷ ಅಂತ ಹೇಳಿ ಕೊನೆಗೆ ಮಲ್ಕೊಂಡ್ಬಿಟ್ಲು. ಕೊನೆಗೆ ಅಷ್ಟೇ ಅವಳು ಆಟ ಆಡೋದು ಮಲ್ಕೊಳ್ಳೋದು. ಕೊನೆಗೆ ಹೋದ್ವಿ. 1 ಗಂಟೆ ಆಗೋಗಿತ್ತು ನಾವು ಬೇಲೂರು ತಲುಪೋ ಅಷ್ಟೊತ್ತಿಗೆ. ಅಲ್ಲಿ ಹೋಗಿ ಕಲ್ಯಾಣಿಲಿ ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಬಂದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಮ್ಮ ರಿತು, ನನ್ನ ಹೆಂಡತಿ ಅಶ್ವಿನಿ ಅಂತೂ ತುಂಬ ಚೆನ್ನಾಗೇ ಎಂಜಾಯ್ ಮಾಡಿದ್ರು. ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇವತ್ತು ಮೊದಲ ಶ್ರಾವಣ ಶನಿವಾರ ಅಂತ ಹೇಳಿ ತುಂಬ ಖುಷಿಯಾಯಿತು. ಒಳ್ಳೆಯ ಆಶೀರ್ವಾದನೂ ಸಿಕ್ತು ರಿತುಗೆ. ಹಾಗೆ ನೋಡ್ಕೊತ ಸಂಜೆ ಒಂದು 5:30-6 ಗಂಟೆ ಹಿಂಗೆ ಅಲ್ಲಿ ಬಿಟ್ವಿ. ರಾತ್ರಿ 9:30-10 ಗಂಟೆಗೆ ನಾವು ಮತ್ತೆ ಮನೆಗೆ ಬಂದ್ವಿ.